ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷ ಅಂದ್ರೆ 2024 ಮತ್ತು 25ನೇ ಬ್ಯಾಚ್ನಲ್ಲಿ SSLC ಪರೀಕ್ಷೆ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಗಣಿತ ವಿಷಯದಲ್ಲಿ ಅಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಟಾಪಿಕ್ 2 ಟಾಪಿಕ್ಸ್ ನ ತಗೊಂಡಿದ್ದೀನಿ. ಒಂದು ಕೋಆರ್ಡಿನೇಟ್ ಜಿಯೋಮೆಟ್ರಿ ಮತ್ತೆ ಸರ್ಕಲ್ಸ್. ಕೋಆರ್ಡಿನೇಟ್ ಜಿಯೋಮೆಟ್ರಿ ಒಂದು ಈಸಿಯಸ್ಟ್ ಟಾಪಿಕ್. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕೆಲವೊಂದು ಕಾನ್ಸೆಪ್ಟ್ ನ ಡಿಲೀಟ್ ಮಾಡಿದ್ದಾರೆ. ಯಾವ ಕಾನ್ಸೆಪ್ಟ್ ನ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಏರಿಯಾ ಆಫ್ ಎ ಟ್ರಯಾಂಗಲ್, ಈ ಕಾನ್ಸೆಪ್ಟ್ ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಈ ವರ್ಷ ಏರಿಯಾ ಆಫ್ ಎ ಟ್ರಯಾಂಗಲ್ ಇರೋದಿಲ್ಲ ನಿಮ್ಗೆ. ಹಾಗಾದ್ರೆ ಯಾವ ಕಾನ್ಸೆಪ್ಟ್ಸ್ ಇರುತ್ತಪ್ಪ ನಿಮ್ಗೆ ಈ ವರ್ಷ? ಯಾವ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ ಕೇಳ್ಬೋದು, ಎಷ್ಟು ಮಾರ್ಕ್ಸ್ ಕೇಳ್ಬೋದು? ಆಕ್ಚುಲಿ ಕೋಆರ್ಡಿನೇಟ್ ಜಿಯೋಮೆಟ್ರಿನ ಅರೌಂಡ್ 7 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. 7 ಮಾರ್ಕ್ಸ್ ಗೆ ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿ ಆನ್ಯುವಲ್ ಎಕ್ಸಾಮ್ ಗೆ ಬರೋ ಚಾನ್ಸ್ ಇದೆ. 7 ಮಾರ್ಕ್ಸ್ ಅಲ್ಲಿ ಎಲ್ಲಿ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿ ನಿಮ್ಗೆ ಒಂದು ಫಾರ್ಮುಲಾ, ಈಸಿಯೆಸ್ಟ್ ಫಾರ್ಮುಲಾ ಬರುತ್ತೆ, ದಟ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ನಿಮ್ಗೆ ಈಸಿಯಾಗಿ 2 ಮಾರ್ಕಿಂಗ್ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಯಾವ ರೀತಿ? ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಅಂತ 2 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಬಿಟ್ಟು ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಕೇಳ್ಬೋದು. ಕೇಳಿದ್ರೆ 2 ಮಾರ್ಕಿಗೆ. ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಕೇಳ್ಬೋದು 2 ಮಾರ್ಕಿಗೆ ಕ್ವಶನ್. ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಇವೆರಡರಲ್ಲಿ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಇನ್ನ 3 ಮಾರ್ಕಿಗೆ ಸೆಕ್ಷನ್ ಫಾರ್ಮುಲಾದ ಯೂಸ್ ಮಾಡಿ ಕೇಳ್ಬೋದು. ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಬರುತ್ತೆ. ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ 3 ಮಾರ್ಕಿಗೆ ಕೇಳ್ಬೋದು. 3 + 2 5 ಆಯ್ತು. ಇನ್ನ 1 ಮಾರ್ಕಿಗೆ 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನ 3 ಮಾರ್ಕಿಗೆ ಕೇಳಿದ್ರೆ 3 + 2 5. 1 ಮಾರ್ಕಿಗೆ 2 ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಕ್ವಶನ್ಸ್ ನ ಕೇಳ್ಬೋದಾಗಾದ್ರೆ ಈ ಲೆಸನ್ ಅಲ್ಲಿ ಅದು ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ನ ಕೇಳ್ಬೋದು ಅಂತ. ಈಗ ಫಸ್ಟ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತಿದಂಗೆ ನಿಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಫೆಮಿಲಿಯರ್ ಇರುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕ್ವಶನ್ಸ್ ನ ಕೇಳ್ಬೋದು. ಅದ್ರೊಳಗೂ 1 ಮಾರ್ಕಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ ಫಸ್ಟ್ ಹೇಳ್ತಾ ಹೋಗ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ಒಂದು ಕ್ವಶನ್ ಹೇಳ್ತಿದ್ದೀನಿ. ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis. ಇಲ್ಲಿ ಡಿಸ್ಟೆನ್ಸ್ ಅಂತ ಸೇರಿಸ್ಕೊಂಡಿದ್ದೆ. ಡಿಸ್ಟೆನ್ಸ್ ಆಫ್ ಅ ಕೋಆರ್ಡಿನೇಟ್ ಆಫ್ ಅ ಪಾಯಿಂಟ್, ದ ಡಿಸ್ಟೆನ್ಸ್ ಆಫ್ ಅ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis ಈಸ್ ಅಂತ ಕ್ವಶನ್ ಕೇಳ್ತಾರೆ. ದ ಡಿಸ್ಟೆನ್ಸ್ ಆಫ್ ಅ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis ಈಸ್ ಅಂತ ಒಂದು ಕ್ವಶನ್. ದ ಡಿಸ್ಟೆನ್ಸ್ ಆಫ್ ಅ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis ಅಂದ್ರೆ ಈ 3, 4 ಅನ್ನೋದು ಒಂದು ಕೋಆರ್ಡಿನೇಟ್ ಆಫ್ ಎ ಪಾಯಿಂಟ್. ಅಂದ್ರೆ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ 3, 4 ಅನ್ನೋದೊಂದು ಪಾಯಿಂಟ್. ಈ ಪಾಯಿಂಟ್ x-axis ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾರೆ. ಈ ಕ್ವಶನ್ ಕೇಳಿದಾಗ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಗಿವನ್ ಪಾಯಿಂಟ್ ಈ ಫಾರ್ಮುಲಾ ಹಾಕ್ಬಿಡ್ತೀರಾ. ಇದನ್ನ ಹಾಕ್ಬಿಟ್ಟು 3² + 4², 3² ಅಂದ್ರೆ 9, 4² ಅಂದ್ರೆ 16, 16 + 9 24, √25 ಅಂದ್ರೆ 5 ಅಂತ ಬರೀತೀರಾ. ಇದು ರಾಂಗ್. ಇಲ್ಲಿ ಕೇಳಿರೋ ಕ್ವಶನ್ ಅರ್ಥ ಮಾಡ್ಕೊಬೇಕು. ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis. ಈ ಪಾಯಿಂಟ್ 3, 4 ಅನ್ನೋದು ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ x-axis ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿರೋದು. x-axis ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾಗ ಅದೆಷ್ಟು ದೂರದಲ್ಲಿ ಇರುತ್ತಪ್ಪ ಅಂದ್ರೆ y ಕೋಆರ್ಡಿನೇಟ್ ಎಷ್ಟಿರುತ್ತೋ ಅಷ್ಟು ದೂರದಲ್ಲಿರುತ್ತೆ. ಅಂದ್ರೆ ಏನ್ ಆನ್ಸರ್ ಇಲ್ಲಿ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis. x-axis ಇಂದ ಇದು ಎಷ್ಟು ದೂರದಲ್ಲಿ ಇದೆಯಪ್ಪ ಅಂದ್ರೆ ಇಲ್ಲಿ y ಕೋಆರ್ಡಿನೇಟ್ ಯಾವ್ದಿದೆ ನೋಡ್ಕೊಬೇಕು. y ಕೋಆರ್ಡಿನೇಟ್ ಯಾವ್ದಿದೆ? 4 ಇದೆ. ಅಷ್ಟು ದೂರದಲ್ಲಿರುತ್ತೆ. ಇಟ್ ಮೀನ್ಸ್ ಆನ್ಸರ್ ಈಸ್ 4 ಯೂನಿಟ್ಸ್ ಅಂತ. ಕರೆಕ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡಿರ್ಬೇಕು. ಫ್ರಮ್ ದ x-axis ಅಂತ ಕೇಳಿರ್ತಾರೆ. ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ x-axis ಅಂತ ಕೇಳಿದ್ರೆ, x-axis ಅಂತ ಕೇಳಿದಾಗ y ಕೋಆರ್ಡಿನೇಟ್ ಯಾವ್ದಿರುತ್ತೋ ಅದು. y ಕೋಆರ್ಡಿನೇಟ್ ಯಾವ್ದಿದೆ? 4 ಯೂನಿಟ್ಸ್. ಇನ್ ಕೇಸ್ ಇದೇ ಕ್ವಶನ್ ಚೇಂಜ್ ಮಾಡಿದ್ರು, ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ y-axis ಅಂತ ಕೇಳಿದ್ರು. ಏನ್ ಕೇಳಿದ್ರು? ಫ್ರಮ್ ದ y-axis. ಇದೇ ಸೇಮ್ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 y-axis ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾಗ, y-axis ಇಂದ ಕೇಳಿದಾಗ x ಕೋಆರ್ಡಿನೇಟ್ ಯಾವ್ದಿದೆ? 3 ಇದೆ. 3 ಯೂನಿಟ್. ನೋಡಿ, 2 ಕ್ವಶನ್ಸ್ ಇಲ್ಲೇ ಬಂತು. ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3, 4 ಫ್ರಮ್ ದ y-axis ಕೇಳಿದ್ರೆ x ಕೋಆರ್ಡಿನೇಟ್ ಬರೀತೀರಾ. x-axis ಕೇಳಿದ್ರೆ y ಕೋಆರ್ಡಿನೇಟ್ ಬರೀತೀರಾ. ಇದೊಂದು ಕ್ವಶನ್. ಇನ್ನೊಂದು ಸಿಂಪಲ್ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಸಿಂಪಲ್ ಕ್ವಶನ್ ಇದನ್ನ ಇನ್ನೊಂದು ಸಿಂಪಲ್ ಕ್ವಶನ್ ಯಾವ್ದಪ್ಪ ಅಂದ್ರೆ
the coordinates of the origin are the coordinates of the point origin r ಅಂದ್ರೆ ಆರಿಜಿನ್ ಅಲ್ಲಿ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಏನಾಗಿರುತ್ತೆ, ಆರಿಜಿನ್ ಅಂದ್ರೆ ಏನು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆಗುತ್ತಲ್ಲ, ಯಾವುದು ಇದೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆಗುತ್ತಲ್ಲ, ಇದನ್ನ ಆರಿಜಿನ್ ಅಂತ ಹೇಳ್ತೀವಲ್ವಾ. ಈ ಆರಿಜಿನ್ ಅಲ್ಲಿ ಏನಾಗುತ್ತೆ, ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ 0,0 ಆಗಿರುತ್ತೆ. ಇದನ್ನು ಕೇಳ್ಬೋದು, ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇನ್ ಆರಿಜಿನ್. ಓಕೆ, ಈ ಕ್ವಶನ್ ಕೇಳ್ಬೋದು, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇನ್ ಆರಿಜಿನ್ ಆರ್ ಅಂತ ಕೇಳಿದಾಗ ಏನ್ ಬರ್ತೀರಾ, 0,0. ಇದನ್ನ ಈಸಿಯಾಗಿ ಕೇಳಿದ್ರೆ ಕೇಳ್ಬೋದು, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇನ್ ಆರಿಜಿನ್ ಆರ್ 0,0. ಇಲ್ಲಿ ಇನ್ನೊಂದು ಕೇಳ್ಬೋದು, ಇನ್ನೊಂದು ಕ್ವಶನ್ ಹೆಂಗ್ ಕೇಳ್ಬೋದಪ್ಪ ಅಂದ್ರೆ, the coordinates of the point on the y-axis is the coordinates of the point on the y-axis. ಒಂದು ಯಾವುದೋ ಒಂದು ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಇದ್ರೆ, ವೈ ಆಕ್ಸಿಸ್ ಇಲ್ಲಾರ ಇರ್ಬೋದು, ವೈ ಆಕ್ಸಿಸ್ ಮೇಲೆ ಇದೆ, ಅದೇನಾಗಿರುತ್ತಪ್ಪ ಅಂದ್ರೆ ಯಾವುದೇ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ಇದ್ದಾಗ ವೈ ಕೋಆರ್ಡಿನೇಟ್ ಇರುತ್ತೆ, ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತಪ್ಪ ಅಂದ್ರೆ 0 ಆಗಿರುತ್ತೆ. ಅಂದ್ರೆ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಆನ್ ದ ವೈ ಆಕ್ಸಿಸ್. ಕ್ವಶನ್ಗಳು ಅರ್ಥ ಮಾಡ್ಕೊಬೇಕು, ಏನ್ ಕ್ವಶನ್ ಕೇಳಿದ್ದಾರೆ ಅಂತ. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ಅಂತ ಕೇಳಿದಾಗ 0,y ಅಂತ ಬರೀತೀರಾ. ಇದೇ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿದ್ರು, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ ಎಲ್ಲೋ ಇರುತ್ತೆ ಪಾಯಿಂಟ್, ಇಲ್ಲೇನಾಗಿರುತ್ತೆ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ. ಅದನ್ನ ಹೆಂಗ್ ಬರೀತೀರಾ, ಎಕ್ಸ್ 0, ವೈ ಕೋಆರ್ಡಿನೇಟ್ 0. ಆಮೇಲೆ ಹಿಂಗ್ ಬರೆಯಂಗಿಲ್ಲ, 0,x ಅಂತ ಬರೆಯಂಗಿಲ್ಲ, ಎಕ್ಸ್ ಬರ್ಕೊಬೇಕು, ಎಕ್ಸ್ ಇರುತ್ತೆ, ಎಕ್ಸ್ ಅಂದ್ರೆ ನಂಬರ್ ಯಾವ್ದಾರ ಇರುತ್ತೆ, ವೈ ಕೋಆರ್ಡಿನೇಟ್ ಏನಾಗಿರುತ್ತೆ 0. ಇದು ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ಇಸ್ 0,y, ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ಇಸ್ x, 0. ಇವನ್ನೆಲ್ಲ ಒಂದೊಂದು ಮಾರ್ಕಿಗೆ ಕೇಳೋ ಚಾನ್ಸ್ ಇದೆ. ಇನ್ನೊಂದು 1 ಮಾರ್ಕಿಗೆ ಈಸಿ ಕ್ವಶನ್ ಕೇಳ್ಬೋದು. ಈಗ ಇನ್ನೊಂದು ಈಸಿ ಕ್ವಶನ್ ಯಾವ್ದು ಕೇಳ್ಬೋದಪ್ಪ 1 ಮಾರ್ಕಿಗೆ ಅಂದ್ರೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ origin to the point, coordinates of the point ಅಥವಾ point. Find the distance between origin to the point 3,4 ಅಂತಲೇ ಬರ್ಕೊಂತೀನಿ, ಯಾಕಂದ್ರೆ ಪ್ರೀವಿಯಸ್ ಹೇಳಿದಲ್ವಾ ಅದಕ್ಕೆ ಬರ್ಕೊಂತಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆರಿಜಿನ್ ಟು ದ ಪಾಯಿಂಟ್. ಆರಿಜಿನ್ ಅಂದ್ರೆ ಇಲ್ಲಿಂದ ಒಂದು ಪಾಯಿಂಟ್ 3,4 ಅಂದ್ರೆ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಇದೆ. ಇದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ, ಆರಿಜಿನ್ ಟು ದ ಗಿವನ್ ಪಾಯಿಂಟ್ ಅಂತ ಇದ್ರೆ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಬೇಕು. ನಾನು ಪ್ರೀವಿಯಸ್ ಹೇಳ್ಬೇಕಾದ್ರೆ ಏನಂತ ಹೇಳಿದೆ, ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ 3,4 ಫ್ರಮ್ ದ ಎಕ್ಸ್ ಆಕ್ಸಿಸ್ ಫ್ರಮ್ ದ ವೈ ಆಕ್ಸಿಸ್ ಅಂತ ಹೇಳಿದ್ದೆ. ಬಟ್ ಇಲ್ಲೇನಂತ ಹೇಳ್ತಿದ್ದೀನಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನ್ ಟು ದ ಪಾಯಿಂಟ್, ಗಿವನ್ ಪಾಯಿಂಟ್ ಅಂತ ಕೇಳ್ಬೋದು. 3,4 ಇದಕ್ಕೆ ಫಾರ್ಮುಲಾ, ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಗಿವನ್ ಪಾಯಿಂಟ್ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಎಕ್ಸ್ ಅಂದ್ರೆ 3 ತಂತೀರಾ, y ಅಂದ್ರೆ 4, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ ಎಷ್ಟು 9, 4 ಸ್ಕ್ವೇರ್ ಅಂದ್ರೆ ಎಷ್ಟು 16, 16 ಪ್ಲಸ್ 9 25 ರೂಟ್ 5 ಯೂನಿಟ್ಸ್. ಇದನ್ನ ಈ ರೀತಿ ಬರೀಬೇಕು. ಓಕೆನಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಟು ದ ಪಾಯಿಂಟ್ ಕೇಳಿದ್ರೆ. ಇದೇ ಕ್ವಶನ್ ಸ್ವಲ್ಪ ಇನ್ನು ಅಪ್ಗ್ರೇಡ್ ಮಾಡಿ ಕೇಳ್ತಾ ಹೋಗ್ತಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಗಳು, ಇವನ್ನೆಲ್ಲ 1 ಮಾರ್ಕಿಗೆ ಕೇಳೋ ಚಾನ್ಸ್ ಇರುತ್ತೆ. ಇನ್ನ 2 ಮಾರ್ಕಿಗೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳ್ತಾ ಹೋಗ್ತೇನೆ. 2 ಮಾರ್ಕಿಗೆ ಸಿಂಪಲ್ ಕ್ವಶನ್ ಕೇಳಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳ್ಬೋದು. ಡಿಸ್ಟೆನ್ಸ್ ಫಾರ್ಮುಲಾ ನಿಮ್ಗೆ ಫೆಮಿಲಿಯರ್ ಇರಬೇಕು. ಒಂದು ಕ್ವಶನ್ ತಗೊಂಡ್ಬಿಡ್ತೀನಿ ನಾನು, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕ್ವಶನ್ ಇದು. 2,3 and 4,1 ತಗೋಣ. ಓಕೆ, ಈಗ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2,3 and 4,1 ಕ್ವಶನ್ ಇದೆ. ಇಲ್ಲಿ ಈ ಫಸ್ಟ್ ಏನಿದೆ ನೋಡಿ, ಫಸ್ಟ್ 2,3 ಇದೆ ತಾನೆ ನೋಡಿ, ಇದು x1 ಇದು y1 ಗೊತ್ತಿರ್ಬೇಕು ನಿಮ್ಗೆ, x1 y1 ಇದು x2 y2. ಡಿಸ್ಟೆನ್ಸ್ ಫಾರ್ಮಲ್ ನಿಮಗೆ ಫೆಮಿಲಿಯರ್ ಇದೆ, d is equal to square root of x2 minus x1 whole square ಪ್ಲಸ್ y2 minus y1 whole square. ಸರ್ ಇದು ಹಿಂಗೆ ಬರ್ಕೊಬೋದಾ, ರಿವರ್ಸ್ ಬರ್ಕೊಬೋದಾ? ನೋಡಿ, ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಇದಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ ಕೇಳ್ಕೊಂಡ್ರಿ. ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರಿಲೇಷನ್ ಅಂತ ಕೇಳ್ಬಿಟ್ಟು ಈ ರೀತಿ ಆಪ್ಷನ್ ಕೊಟ್ಟು ಯಾವ್ದು ಬರೀತೀರಾ?
ಇದೊಂದು ಆಪ್ಷನ್. ಇನ್ನೊಂದು ಆಪ್ಷನ್ ಇಲ್ಲಿ ಬರಿತೀನಿ. ಇದು ಪ್ಲಸ್, ನೋಡಿ 4 ಆಪ್ಷನ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರಿಲೇಷನ್ ಅಂತ ಕೇಳ್ತಾರೆ. ನೋಡಿ ಈ ಫಾರ್ಮುಲಾ ಎಲ್ಲೂ ಇಲ್ಲ ನಿಮ್ಗೆ. ಈ ಡಿಸ್ಟೆನ್ಸ್ ಫಾರ್ಮುಲಾ ನಾನು ಬರ್ಕೊಂಡಿದ್ದೀನಲ್ಲ ಈಗ, ಈ ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲಿ ಎಲ್ಲೂ ಇಲ್ಲ. ಆದ್ರೂ 4 ಆಪ್ಷನ್ ಕೊಟ್ಟಿದ್ದಾರೆ. ಇದ್ರೊಳಗೆ ಯಾವ ಟು ಚೂಸ್ ದ ಕರೆಕ್ಟ್ ಆನ್ಸರ್. ನೋಡಿ ಡಿಸ್ಟೆನ್ಸ್ ಫಾರ್ಮುಲಾನ ನೀವು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಬರೆಯೋದ್ರ ಬದಲು ರಿವರ್ಸ್ ಬರ್ಕೊಬಹುದು. ಅಂದ್ರೆ x1 - x2 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಹೋಲ್ ಸ್ಕ್ವೇರ್ ಹಿಂಗೂ ಬರ್ಕೊಬಹುದು. ಆಮೇಲೆ ಆಪ್ಷನ್ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಜನರಲ್ ಆಗಿ ನಾವೆಲ್ಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ತಿಳ್ಕೊಂಡಿರ್ತೀವಿ. d = ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಇಲ್ಲೆಲ್ಲೂ ನಿಮ್ಗೆ ಈ ರೀತಿ ಈಕ್ವೇಶನ್ ಇರಲ್ಲ. ಇದಿರಲ್ಲ. ಆಗ ನೀವೇನ್ ಮಾಡ್ತೀರಾ, x1 - x2 ಹೋಲ್ ಸ್ಕ್ವೇರ್ ಇಲ್ಲಿ ಏನಿಲ್ಲ, y1 - y2 ಹೋಲ್ ಸ್ಕ್ವೇರ್ ಇಲ್ಲಿ ಬರೀ ಇಂಟು ಇದೆ, ಇಲ್ಲಿ ಪ್ಲಸ್ ಇದೆ. x1 - x2 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಹೋಲ್ ಸ್ಕ್ವೇರ್ ರೂಟ್ ಕಾಮನ್ ಇದೆ ಎಲ್ಲ ಕಡೆ. x1 + x2 ಹೋಲ್ ಸ್ಕ್ವೇರ್ ಪ್ಲಸ್ y1 + y2 ಹೋಲ್ ಸ್ಕ್ವೇರ್, x1 - x2 ಹೋಲ್ ಸ್ಕ್ವೇರ್ ಮೈನಸ್ y2 - y1. ಇದ್ರ 4ರ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತ ಚೂಸ್ ಮಾಡ್ಬೇಕು ಅಂದಾಗ ನಾನು ಹೇಳಿದ್ದೀನಿ, ಇಲ್ಲಿ ಬರ್ಕೊಂಡ್ರು ಸೇಮ್ x1 - x2 ಹೋಲ್ ಸ್ಕ್ವೇರ್ y1 - y2 ಹೋಲ್ ಸ್ಕ್ವೇರ್ ಸೇಮ್ ಬರ್ಕೊಬಹುದು. ಇದು ಡಿಸ್ಟೆನ್ಸ್ ಫಾರ್ಮುಲಾನ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಏನ್ ಬರೀತಿರೋ ಇದಕ್ಕೆ ಸೇಮ್ ಆಗಿ ನಾವು ರಿವರ್ಸ್ ಬರ್ಕೊಬಹುದು. ಇದನ್ನ d = ಸ್ಕ್ವೇರ್ ರೂಟ್ ಆಫ್ x1 - x2 ಹೋಲ್ ಸ್ಕ್ವೇರ್ y1 - y2 ಹೋಲ್ ಸ್ಕ್ವೇರ್ ಏನಕ್ಕೆ ಬರ್ಕೊಬಹುದಪ್ಪ, ನಾನು ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಯಾವ್ದು ಬೇಕಾದ್ರೂ ತಗೊಬಹುದು. ಫಸ್ಟ್ x1, y1 ತಗೊಬಹುದು, ಇಲ್ಲ x2, y2 ತಗೊಬಹುದು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತಪ್ಪ ಅಂದ್ರೆ ನೋಡಿ, ಇದನ್ನ ರಿವರ್ಸ್ ಆಗಿದೆ. x1 - x2 ಹೋಲ್ ಸ್ಕ್ವೇರ್ y1 - y2 ಇದನ್ನು ಆಗುತ್ತೆ. ಕರೆಕ್ಟ್ ಆಗಿ ಗೊತ್ತಿರಬೇಕು. ಕೆಲವು ಟೈಮ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಿಮ್ಗೆ ಈ ಈಕ್ವೇಶನ್ ಕೊಡದಲ್ಲೇ ಇವು 4 ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಅಗೇನ್ ಕಮ್ ಬ್ಯಾಕ್ ಟು ದ ಕ್ವಶನ್. ನಮ್ ಕ್ವಶನ್ ಬರೋಣ. ನಮ್ ಕ್ವಶನ್ ಏನಿದೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2, 3 ಅಂಡ್ 4, 1. x1 ಅಂದ್ರೆ 2, y1 ಅಂದ್ರೆ 3, x2 ಅಂದ್ರೆ 4, y2 ಅಂದ್ರೆ 1. ಓಕೆ, ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂತ ಹೋಗಿ. x2 ಅಂದ್ರೆ ಎಷ್ಟಿದೆ, 4 ಇದೆ, 4 ಬರ್ಕೊಂತೀರಾ. ಮೈನಸ್ x1 ಅಂದ್ರೆ ಎಷ್ಟಿದೆ, 2 ಇದೆ, 2 ಬರ್ಕೊಂತೀರಾ. 4 - 2 ಸ್ಕ್ವೇರ್ ಪ್ಲಸ್ ಆಸ್ ಇಟ್ ಇಸ್ ಬರ್ಕೊಳ್ಳಿ. y2 ಅಂದ್ರೆ ನೋಡಿ 1 ಇದೆ, y1 ಅಂದ್ರೆ -3 ಆಗುತ್ತೆ, ಬರ್ಕೊಳ್ಳಿ. 4 - 2 ಅಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. 4 - 2 ಅಂದ್ರೆ 2 ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ 1 - 3 ಇದೆ, 1 ಗೆ ಪ್ಲಸ್ ಸೈನ್ ಇದೆ, 3 ಗೆ ಮೈನಸ್ ಸೈನ್ ಇದೆ. ಹಿಂಗ ಅಂದಾಜ್ ಇದ್ದಾಗ ನಾವು ಸಬ್ಟ್ರಾಕ್ಟ್ ಮಾಡಲೇಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ 1 - 3 ಏನಾಗುತ್ತೆ, ಅದು -2 ಆಗುತ್ತೆ, ಸ್ಕ್ವೇರ್ ಆಗುತ್ತೆ. ಓಕೆ, ಇದು 2 ಸ್ಕ್ವೇರ್ ಅಂದ್ರೆ 4, -2 ಸ್ಕ್ವೇರ್ ಅಂದ್ರೆ ಯಾವತ್ತೇ ಆಗಲಿ ನೆಗೆಟಿವ್ ಇದ್ದಾಗ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ಇದು ಗೊತ್ತಿರಲಿ, ನೆಗೆಟಿವ್ ಇದ್ದಾಗ ನಂಬರ್ನ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. 4 + 4 ಎಷ್ಟು, 8. 8 ಕ್ಯಾನ್ ಬಿ 8 ಹೆಂಗ್ ಬರೀಬೋದಪ್ಪ ನಾವು, 8 ಹೆಂಗ್ ಬರೀಬಹುದು, ಪರ್ಫೆಕ್ಟ್ ಸ್ಕ್ವೇರ್ ಬರಂಗೆ. ಅಟ್ಲೀಸ್ಟ್ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರೋ ಚಾನ್ಸ್ ಇದೆ ಅಲ್ವಾ. 4 ಪರ್ಫೆಕ್ಟ್ ಸ್ಕ್ವೇರ್, 4 × 2 ಬರೀಬಹುದು. 4 ರೂಟ್ ಇಂದ ಆಚೆ ಬಂದ್ರೆ ಏನಾಗುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 4 × 2 ಆಚೆ ಬಂದ್ರೆ 2√2 ಯೂನಿಟ್ಸ್ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡಬಹುದು. ಈ ರೀತಿ ಕ್ವಶನ್ ಕೇಳ್ಬೋದು. ಸರ್ ಈ ರೀತಿ ಕ್ವಶನ್ ಕೇಳಲ್ಲ ಸರ್, 3 ಮಾರ್ಕಿಗೆ ಇನ್ನೊಂದು ಸ್ವಲ್ಪ ಕಷ್ಟ ಕೇಳ್ತಾರೆ ಅಂದ್ರೆ ಹೆಂಗ್ ಕೇಳ್ಬೋದು, ನಿಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳ್ಬೋದು. ಯಾವ ರೀತಿ ಕೇಳ್ಬೋದಪ್ಪ ಕ್ವಶನ್ ಅಂತ ಹೇಳಿದ್ರೆ, ಈಗ ಈ ರೀತಿ ಕೇಳ್ಬೋದು. ಪ್ರೂವ್ ದಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಆರ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ 3 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಬಿಟ್ಟು ಅದನ್ನ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕೇಳ್ಬೋದು. ಆಗ ಏನ್ ಮಾಡ್ತೀರಾ, ಒಂದು ಟ್ರಯಾಂಗಲ್ ಬರ್ಕೊಂಡು 3 ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ, ಬರ್ಕೊಂಡು 3ಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಎನಿ 2 ಸೈಡ್ಸ್ ಈಕ್ವಲ್ ಬಂತು ಅಂದ್ರೆ ಅದು ಐಸೋಸೆಲೆಸ್ ಟ್ರಯಾಂಗಲ್ ಆಗುತ್ತೆ. ಇನ್ ಕೇಸ್ ಪ್ರೂವ್ ದಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಆರ್ ಈಕ್ವಿಲಾಟರಲ್ ಟ್ರಯಾಂಗಲ್ ಅಂತ ಕೇಳ್ಬೋದು. ಆ ಕೇಳಿದಾಗ 3ಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. 3 ಸೈಡ್ಸ್ ಈಕ್ವಲ್ ಬಂತು ಅಂದ್ರೆ ಇಟ್ ವಿಲ್ ಬಿಕಮ್ ಅ ಈಕ್ವಿಲಾಟರಲ್ ಟ್ರಯಾಂಗಲ್. 3 ಸೈಡ್ ಈಕ್ವಲ್ ಬರ್ತಿಲ್ಲ, 3 ಸೈಡ್ ಡಿಫ್ರೆಂಟ್ ಬರ್ತಿದೆ ಅಂದ್ರೆ ಸ್ಕೆಲೆನ್ ಟ್ರಯಾಂಗಲ್ ಆಗುತ್ತೆ. ಅದು ಆ ರೀತಿ ಕೇಳ್ಬೋದು. ಇಲ್ಲ ಇದೇ ರೀತಿ ಕಾನ್ಸೆಪ್ಟ್ ನ ನಿಮ್ಗೆ ರೆಕ್ಟಾಂಗಲ್ ಅಲ್ಲಿ ಕೇಳ್ಬೋದು. ರೆಕ್ಟಾಂಗಲ್ ಅಲ್ಲಿ ಕೇಳಿದ್ರೆ ನೀವೇನ್ ಎಷ್ಟಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಬೇಕು, ರೆಕ್ಟಾಂಗಲ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ABCD ಒಂದು ರೆಕ್ಟಾಂಗಲ್ ಅಂದ್ರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, 4 ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. AB ಗೆ ಒಂದ್ಸಲ ಡಿಸ್ಟೆನ್ಸ್ ಫಾರ್ಮುಲಾ,
ನೆಕ್ಸ್ಟ್ ಬಿ ಸಿ ಒಂದ್ಸಲಿ, ಸಿ ಡಿ ಒಂದ್ಸಲಿ, ಎ ಡಿ ಒಂದ್ಸಲಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತಾಗ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಬರುತ್ತೆ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಬರುತ್ತೆ. ಅಂಡ್ ಆಲ್ಸೋ ನೀವು ಡಯಾಗನಲ್ಸ್ಗೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದಕ್ಕೆ ಡಯಾಗನಲ್ಸ್ಗೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ನೋಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬರಬೇಕು. ಅಂಡ್ ಆಲ್ಸೋ ಡಯಾಗನಲ್ಸ್ ಆರ್ ಈಕ್ವಲ್ ಅಂತ ಬಂತು ಅಂದ್ರೆ we have to prove that the given quadrilateral is a rectangle. Okay, in square ಕೇಳಿದಾಗ ಏನ್ ಮಾಡ್ತೀರಾ, ಸ್ಕ್ವೇರ್ ಅಂದ್ರೆ ಆಲ್ ಫೋರ್ ಸೈಡ್ಸ್ ಈಕ್ವಲ್ ಬರಬೇಕು ಅಂಡ್ ಆಲ್ಸೋ ಡಯಾಗನಲ್ಸ್ ಈಕ್ವಲ್ ಬರಬೇಕು. ಅಂದ್ರೆ 6 ಟೈಮ್ಸ್ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಆಯ್ತು. ಇನ್ನ ಕೇಳಿದ್ರೆ ಇನ್ನೊಂದು ಕ್ವಶನ್ ಈಸಿಯಾಗಿ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಕೇಳ್ಬೋದು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸಿಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಕೇಳ್ಬಿಟ್ಟು 7,1 3,5 ಈ ಯಾವ್ದೊಂದು ಕ್ವಶನ್ ಬರ್ಕೊಂತಿದ್ದೀನಿ. Find the coordinates of the midpoint of the line segment joining the points 7,1 3,5. ನಿಮಗೆ ಗೊತ್ತಿರಬೇಕು ಮಿಡ್ ಪಾಯಿಂಟ್ ಫಾರ್ಮುಲಾ ತುಂಬಾ ಈಸಿ ಫಾರ್ಮುಲಾ. ಯಾವುದು ಮಿಡ್ ಪಾಯಿಂಟ್ ಫಾರ್ಮುಲಾ? x1 plus x2 by 2 y1 plus y2 by 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. x1 ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು x1 y1, ಇದು x2 y2. x1 ಅಂದ್ರೆ ಎಷ್ಟಿದೆ? 7 plus 3 by 2 1 plus 5 by 2. 7 plus 3 ಎಷ್ಟಾಗುತ್ತೆ? 10. 10 by 2 ಇದು 6 by 2. 10 ಗೆ ಆಫ್, 10 by 2 ಅಂದ್ರೆ 10 ಗೆ ಆಫ್, 10 ಗೆ ಆಫ್ ಅಂದ್ರೆ ಅರ್ಧ ಅಂದ್ರೆ ಎಷ್ಟು? 5. 6 ಗೆ ಆಫ್ ಅಂದ್ರೆ 3, 5,3 ಈ ತರನು ಕೇಳಬಹುದು. ಈಸಿಯಾಗಿ ಕೇಳಿದೆ 2 ಮಾರ್ಕ್ ಅಲ್ಲಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಇದನ್ನ ಕೇಳಿಲ್ಲ ಅಂದ್ರೆ ಸೆಕ್ಷನ್ ಫಾರ್ಮುಲಾ ಮೇಲೆ ನಿಮಗೆ 3 ಮಾರ್ಕಿಗೆ ಡೈರೆಕ್ಟ್ ಕ್ವಶನ್ ನ ಕೇಳಬಹುದು. ಅದ್ರ ಮೇಲೆ ಸೆಕ್ಷನ್ ಫಾರ್ಮುಲಾದಲ್ಲಿ ನಿಮಗೆ 3 ಮಾರ್ಕಿಗೆ ಕ್ವಶನ್ ನ ಡೈರೆಕ್ಟ್ ಆಗಿ ಕೇಳಬಹುದು. ಯಾವ ಕ್ವಶನ್ ಕೇಳ್ಬೋದು, ಯಾವ ರೀತಿ ಕೇಳ್ಬೋದು ಅಂದ್ರೆ, ಒಂದು ಕ್ವಶನ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದೀನಿ, ಇದನ್ನ ಅನಿಲ್ ಎಕ್ಸಾಮಿನೇಷನ್ ಕೇಳಿದ್ರು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸಿಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ 4,3 4,-3 ಐ ಥಿಂಕ್ 4,-3 ಅಂಡ್ 8,5 ಇನ್ ದ ರೇಷಿಯೋ 3:1 ಇಂಟರ್ನಲ್ಲಿ ಅಂತ ಕೇಳಿದ್ದಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ point which divides the line segment joining the point 4,-3 and 8,5 in the ratio 3:1 internally. ಇಲ್ಲಿ ವರ್ಡ್ ಇಂಟರ್ನಲ್ಲಿ ಅಂತ ಕೇಳ್ತಾರೆ. ಆಮೇಲೆ ಇದು ಯಾವ್ದೊಂದು ಕಂಪ್ನಿ ಇಂಟರ್ನಲ್ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡಿ. ಅದು ಆಕ್ಚುಲಿ ನಿಮ್ಗೆ ಅಪ್ಲೈಡ್ ಹೋದ್ರೆ ಎಕ್ಸ್ಟರ್ನಲ್ ಇಂದಲೂ ಬರುತ್ತೆ, PU ಎಲ್ಲ ಹೋದ್ರೆ. ಇಲ್ಲಿ ನೋಡಿ 4,-3 8,5 ಒಂದು ಲೈನ್ ಸಿಗ್ಮೆಂಟ್ ಇದೆಪ್ಪ. ಈಗ ಒಂದು ಯಾವ್ದೋ ಒಂದು ಲೈನ್ ಸಿಗ್ಮೆಂಟ್ ಐ ವಿಲ್ ನೇಮ್ ಇಟ್ ಆಸ್ ಎ ಬಿ ಅಂತ ನೇಮ್ ಮಾಡ್ಕೊಂತೀನಿ. ಇದನ್ನ 4,-3 ಅಂತ ತಗೊಂತೀನಿ, ಇದನ್ನ 8,5 ಅಂತ ತಗೊಂತೀನಿ. ಇಲ್ಲಿ ಯಾವ್ದೋ ಒಂದು ಪಾಯಿಂಟ್ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇದನ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಿದಪ್ಪ ಅಂದ್ರೆ 3:1. ಇದನ್ನ ಪಿ ಅಂತ ತಗೊಂತೀನಿ ನಾನು. ಈ ಪಿ ಪಾಯಿಂಟ್ ಎ ಬಿ ಲೈನ್ ಸಿಗ್ಮೆಂಟ್ ಯಾವ ರೇಷಿಯೋದಲ್ಲಿ 3:1 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದೆ. ಹಾಗಾದ್ರೆ ಸಾರಿ, ಇಲ್ಲಿ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಕಂಡುಹಿಡಿಯಲ್ಲ, ರೇಷಿಯೋ ಪಿ ಪಾಯಿಂಟ್ ಇದನ್ನ ಎ ಬಿ ಲೈನ್ ಸಿಗ್ಮೆಂಟ್ ಡಿವೈಡ್ ಮಾಡಿದೆ ಯಾವ ರೇಷಿಯೋದಲ್ಲಿ? 3:1 ರೇಷಿಯೋದಲ್ಲಿ, ಅಂದ್ರೆ 3 ಪಾರ್ಟ್ಸ್ 1 ಪಾರ್ಟ್ಸ್ ಇರಂಗೆ ಡಿವೈಡ್ ಮಾಡಿದೆ. ಹಾಗಾದ್ರೆ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ ಇದು ಕೋಆರ್ಡಿನೇಟ್ಸ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ ಕಂಡುಹಿಡಿಬೇಕು ಅಂದಾಗ ಇಲ್ಲಿ ನಮಗೆ ಇದು ಗೊತ್ತಿಲ್ಲ, ಇದನ್ನ x, y ಇದು ಗೊತ್ತಿಲ್ಲ, x, y ಅಂತ ತಗೊಳ್ಳೋಣ. ಈಗ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ ತಾನೆ ಅವರು, ಒಂದು ಲೈನ್ ಸಿಗ್ಮೆಂಟ್ 2 ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಆ ಲೈನ್ ಸಿಗ್ಮೆಂಟ್ ನ ಪಿ ಅನ್ನೋ ಪಾಯಿಂಟ್ ಡಿವೈಡ್ ಮಾಡ್ತಿದೆ. ಆ ಡಿವೈಡ್ ಮಾಡ್ತಿರೋ ಪಾಯಿಂಟ್ ಕೋಆರ್ಡಿನೇಟ್ಸ್ ನ ಕಂಡುಹಿಡಿಬೇಕು ನಾವು. ಅದು ಗೊತ್ತಿಲ್ಲ, x, y ಅಂತ ಬರ್ಕೊಂಡಿದ್ದೀನಿ. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದೆ? 3:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದೆ. ಓಕೆನಾ? ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಕೋಆರ್ಡಿನೇಟ್ಸ್ ಎ ಇದೆ, ಇದನ್ನ ನಾನು x1 y1 ಅಂತ ತಗೊಂತೀನಿ, ಇದನ್ನ x2 y2 ಅಂತ ತಗೊಂತೀನಿ. ರೇಷಿಯೋ ಬಂದ್ಬಿಟ್ಟು m1 m2 ಅಂತ ತಗೊಂತೀನಿ. ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ x, y ಕಂಡುಹಿಡಿಬೇಕಾದ್ರೆ ಅದನ್ನ ಬರ್ಕೊಂಡು ಸೆಕ್ಷನ್ ಫಾರ್ಮುಲಾ ತುಂಬಾ ಫೆಮಿಲಿಯರ್ ಇರಬೇಕು. ಏನ್ ಸೆಕ್ಷನ್ ಫಾರ್ಮುಲಾ? m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ಇದನ್ನ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಡೈರೆಕ್ಟ್ ಆಗಿ m1 ಕೊಡೋದ್ರ ಬದಲು mx2 nx1 ಅಂತ ಕೊಟ್ಟಿರ್ತಾರೆ. m ಕೊಟ್ಟಿರ್ತಾರೆ, m2 ಜಾಗದಲ್ಲಿ m1 ಜಾಗದಲ್ಲಿ m ಕೊಟ್ಟಿರ್ತಾರೆ, m2 ಜಾಗದಲ್ಲಿ n ಕೊಟ್ಟಿರ್ತಾರೆ. mx2 nx1 m ಪ್ಲಸ್ n ಅಂತ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಚೇಂಜ್ ಇರುತ್ತದೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಇದನ್ನ ಫಾಲೋ ಮಾಡ್ತೀನಿ ನಾನು. ನೆಕ್ಸ್ಟ್ m1 y2 m2 y1 ಬೈ m1 ಪ್ಲಸ್ m2 ಇನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಅಂದ್ರೆ ಈ ಎಕ್ಸ್ ಅನ್ನೋದು ಪೂರ್ತಿ ಇದಕ್ಕೆ ಈಕ್ವಲ್ ಆಗಿರುತ್ತೆ, ಈ ವೈ ಅನ್ನೋದು ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅಷ್ಟೇ. m1 ಅಂದ್ರೆ ಎಷ್ಟಿದೆ?
M1 ಅಂದರೆ ಕೋಆರ್ಡಿನೇಟ್ ಗೊತ್ತಿದೆ. M1 ಅಂದರೆ ರೇಷಿಯೋದು ಹೇಳಿದ್ವಿ 3:1 ಅಂತ. M1 ಅಂದರೆ 3 ತೊಗೊತೀವಿ. ಅದೇ ರೀತಿ X2 ಇದೆಯಲ್ಲ, X2 ಅಂದರೆ ಕೋಆರ್ಡಿನೇಟಲ್ಲಿ ಎಷ್ಟಿದೆ 8 ಇದೆ ತೊಗೊತೀವಿ. ಆ್ಯಸ್ ಇಟ್ ಈಸ್ ಹಂಗೆ M1 ರೇಷಿಯೋ 1 ಇದೆ. ಹಾಗೆ X2 ಬರ್ಕೊತೀವಿ. ಕೆಳಗಡೆ M1 + M2 ಅಂದರೆ 3:1 ರೇಷಿಯೋ ಇದೆ, 3+1 ಅಂತ ಬರ್ಕೊತೀವಿ. ಆ್ಯಸ್ ಇಟ್ ಈಸ್ ಇಲ್ಲೂ ಅಷ್ಟೇ M1 ಅಂದರೆ ಎಷ್ಟಿದೆ, M1 ಅಂದರೆ ರೇಷಿಯೋ 3 ಇದೆ ಇಂಟು ಕೋಆರ್ಡಿನೇಟ್ Y2 ಅಂದರೆ ಎಷ್ಟಿದೆ ಅದನ್ನು ಬರ್ಕೊತೀನಿ. ಅದೇ ರೀತಿ M2 ಅಂದರೆ ರೇಷಿಯೋ 1 ಇದೆ, ಅಂದರೆ ಕೋಆರ್ಡಿನೇಟ್ Y1 ಎಷ್ಟಿದೆ ಅದನ್ನು ಬರ್ತೀನಿ. ಇನ್ನು ಡಿನಾಮಿನೇಟ್ರಲ್ಲಿ M1 + M2 3+1 ಆಗುತ್ತೆ. ಈಗ 3 8 24 ಆಗುತ್ತೆ. ಫಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಾಡ್ಮಾಸ್ ರೂಲ್ ಅಪ್ಲೈ ಮಾಡ್ತಿದ್ದೀವಲ್ವಾ, ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಅಡಿಷನ್ ಮಾಡಬೇಕು. 3 8 24, ನೆಕ್ಸ್ಟು 1 4 4 ಆಗುತ್ತೆ. ಇಂದ ಡಿನಾಮಿನೇಟರಲ್ಲಿ ಬಂದುಬಿಟ್ರೆ 3+1 4 ಆಗುತ್ತೆ. ಆ್ಯಸ್ ಇಟ್ ಈಸ್ ಇಲ್ಲೂ ಅಷ್ಟೇ ಬಾಡ್ಮಾಸ್ ರೂಲು 3 5 15 ಆಗುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ ನೋಡಿ. 3 × 5 15 ಆಗಿರುತ್ತೆ. ಬಟ್ ಈ ಕಡೆ ಏನು 1 × -3 ಇರುತ್ತೆ. 1 × -3 ಅಂದರೆ -3 ಆಗುತ್ತೆ. ಇಲ್ಲಿ ಬಂದುಬಿಟ್ಟು 28/4 ಆಗುತ್ತೆ. ಇಲ್ಲಿ 15ಅಲ್ಲಿ 3 ಹೋಯ್ತು ಅಂದರೆ 12 ಆಗುತ್ತೆ. ಓಕೆ, 4 1 4 7 ಆಯಿತು. ಏನು ಆನ್ಸರ್ ಏನಾಗುತ್ತೆ 7,3. ಕೆಲವು ಟೈಮಲ್ಲಿ ನಿಮಗೆ ಓಲ್ಡ್ ನಂಬರ್ ಈ ಥರ 7 3 ಈ ಥರ ಬರಲ್ಲ, ಫ್ರ್ಯಾಕ್ಷನ್ಸು ಬರ್ಬೋದು. ಓಕೆನಾ. ಸೆಕ್ಷನ್ ಫಾರ್ಮುಲಾ ಮೇಲೆ ನಿಮಗೆ 3 ಮಾರ್ಕಿಗೆ ಕೇಳೋ ಚಾನ್ಸ್ ಇರುತ್ತೆ. ಇನ್ ಕೇಸ್ ಸೆಕ್ಷನ್ ಫಾರ್ಮುಲಾ 3 ಮಾರ್ಕ್ಸಿಗೆ ಕೇಳಲಿಲ್ಲ ಅಂತ ಬಂತು ಅಂದರೆ ನಿಮಗೆ ಸೆಕ್ಷನ್ ಫಾರ್ಮುಲಾ ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ ಎರಡನ್ನೂ ಅಡ್ಜಸ್ಟ್ ಮಾಡಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಇದೇ ರೀತಿ ಕೇಳ್ಬೋದು. ನೋಡಿ, ಇದೊಂದು ಕ್ವಶನ್ ಇದೆ, ಇದು 2019 ಕೇಳಿರೋದು. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಕೊಟ್ಟಿಲ್ಲ, ಜಸ್ಟ್ ಪಿಕ್ಚರ್ ಕೊಟ್ಟಿರಲಿಲ್ಲ. ಅವರು ಹೇಳಿದ್ದಾರೆ ಪ್ರೂವ್ ದಟ್ ಡಿ ಈಸ್ 2 ಟೈಮ್ಸ್ ಆಫ್ BC ಅಂತ. ಏನಂತ ಹೇಳಿದ್ದಾರೆ ಅಂದರೆ ಡಿ ಆ್ಯಂಡ್ ಡಿ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ AB ಆ್ಯಂಡ್ AC ಆ್ಯಂಡ್ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಆಫ್ ಟ್ರಯಾಂಗಲ್ ABC ಎಲ್ಲ ಕೊಟ್ಟಿದ್ರು. ನಾವು D ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ BC ಅಂತ ಮಾಡಬೇಕು. ಆಗ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಕೊಂಡು ಡಿ ಕಂಡುಹಿಡಿಬೇಕು, E ಕಂಡುಹಿಡಿಬೇಕು. ಅದಾದಮೇಲೆ ಡಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು, BCಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. ಹಂಗಾಗಿ D ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ BC ಅಂತ ಪ್ರೂವ್ ಮಾಡಬೇಕು. ಈ ರೀತಿ ಕ್ವಶನ್ಗಳನ್ನೂ ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಈ ವರ್ಷ ನಿಮ್ಗೆ ಏನಪ್ಪ ಒಂದು ಇದು ಅಂದರೆ ಅಡ್ವಾಂಟೇಜು, ಏರಿಯಾ ಆಫ್ ಎ ಟ್ರಯಾಂಗಲ್ನ ತೆಗೆದಾಕಿರೋದ್ರಿಂದ ನಿಮಗೆ ಈಸಿಯಾಗಿ ಕ್ವಶನ್ಗಳು ಫ್ರೇಮ್ ಮಾಡ್ತಾರೆ. ಬಟ್ ನಿಮಗೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು ಮತ್ತು ಫಾರ್ಮುಲಾಸು ಸಬ್ಸ್ಟಿಟ್ಯೂಷನು ಕರೆಕ್ಟಾಗಿ ಮಾಡಬೇಕು. ಥ್ಯಾಂಕ್ ಯು.